ಕರ್ನಾಟಕ ಬಿಜೆಪಿ ಶಾಸಕನ ವಿರುದ್ಧ ಗಲ್ಲು ಶಿಕ್ಷೆ ವಿಧಿಸಬಹುದಾದಂತಹ ಪ್ರಕರಣ ದಾಖಲಾಗಿದೆ. ಕೊಲೆ ಪ್ರಕರಣ ಸಾಬೀತಾದ್ರೆ ಗಲ್ಲು ಶಿಕ್ಷೆ ಅಥವಾ ಜೀವವಾದಿ ಶಿಕ್ಷೆ ವಿಧಿಸುವಂತಹ ಕೇಸ್ ಇದು. ಕರ್ನಾಟಕದ ಬಿಜೆಪಿ ಶಾಸಕನ ವಿರುದ್ಧ ಗಲ್ಲು ಶಿಕ್ಷೆ ವಿಧಿಸಬಹುದಾದಂತಹ ಪ್ರಕರಣ ದಾಖಲು ವೀಕ್ಷಕರೇ. ಕೊಲೆ ಪ್ರಕರಣ ಸಾಬೀತಾದ್ರೆ ಗಲ್ಲು ಶಿಕ್ಷೆ ಅಥವಾ ಜೀವವಾದಿ ಶಿಕ್ಷೆ ಸಾಬೀತು ಅಂದ್ರೆ ಅದನ್ನ ವಿಧಿಸುವಂತಹ ಕೇಸ್ ಇದು. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬಿಜೆಪಿ ಶಾಸಕನಿಗೆ ಬಂಧನದ ಭೀತಿ. ಈಗಾಗಲೇ ಈ ಒಂದು ಕೊಲೆ ಕೇಸ್ನಲ್ಲಿ 5ರನ್ನ ಬಂಧಿಸಿರುವಂತಹ ಪೊಲೀಸರು ಬಂಧನ ಭೀತಿಯಲ್ಲಿ ಹೈಕೋರ್ಟ್ಗೆ ಬಿಜೆಪಿ ಶಾಸಕ ಮಾಜಿ ಸಚಿವ ಅರ್ಜಿ. ಮಧ್ಯಾಹ್ನ 2:30ಕ್ಕೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಶಾಸಕರ ಅರ್ಜಿ ವಿಚಾರಣೆಗೆ. ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ. ಬೆಂಗಳೂರಿನ ಕೆಆರ್ಪುರಂ ಬಿಜೆಪಿಯ ಶಾಸಕ ಬಸವರಾಜ್ ವಿರುದ್ಧ ಎಫ್ಐಆರ್. ಈಗಾಗಲೇ ಬಸವರಾಜ್ಗೆ ನೋಟಿಸ್ ಅನ್ನ ನೀಡಿರುವಂತಹ ಭಾರತೀ ನಗರದ ಠಾಣೆಯ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಕಲಂ 103, 190 ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆಗೆ ನಡೆದಿರುವಂತಹ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಕೊಲೆ ಸ್ಕಾರ್ಪಿಯೋ ಹಾಗೂ ಬೈಕ್ನಲ್ಲಿ ಬಂದಂತಹ 8ರಿಂದ 9 ಮಂದಿಯಿಂದ ಲಾಂಗು ಮಚ್ಚು ಹಿಡ್ಕೊಂಡು ಹತ್ಯೆಯನ್ನ ಮಾಡಲಾಗಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದ ಹತ್ಯೆ ಮಾಡಲಾಗಿದೆ ಎನ್ನುವಂತಹ ಆರೋಪ. ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ದಂತಹ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಈತನನ್ನ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಶಂಕೆ. ಹಿತಕ್ನೂರಿನಲ್ಲಿ ಖರೀದಿಸಿರುವಂತಹ ಜಮೀನನ್ನ ಹೆಸರಿಗೆ ಕೊಳ್ಳುವಂತೆ ಬೆದರಿಕೆ. 2023ರಲ್ಲಿ ಭೂಮಿ ಖರೀದಿ ಮಾಡಿರುವಂತಹ ಬಿಕ್ಲು ಶಿವ ಅದರ ಜೆಪಿಎಗಾಗಿ ಬಿಜೆಪಿ ಶಾಸಕರ ಬೆದರಿಕೆ. ತನ್ನ ಮಗನನ್ನ ಹತ್ಯೆ ಮಾಡಿರುವ ವಿಡಿಯೋ ಆ ಒಂದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿ ದೂರು. ಹತ್ಯೆಯಾಗಿರುವಂತಹ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಕೊಟ್ಟಿರುವಂತಹ ದೂರಿನ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಬಿಜೆಪಿಗೆ ಈಗ ಸ್ವಲ್ಪ ಆತಂಕ ಶುರುವಾಗ್ತಾ ಇದೆ. ಅವರದೇ ಶಾಸಕ ಮಾಡಿರುವಂತಹ ಕೆಲಸವನ್ನ ನಿಜಕ್ಕೂ ಕೂಡ ಬಿಜೆಪಿ ಹೇಗೆ ಬಿಂಬಿಸುತ್ತೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ವಿರೋಧ ಪಕ್ಷದವರು ಬಿಡುತ್ತಾರೆ, ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಬಿಡುತ್ತಾ? ಈ ತರ ವಿಚಾರಗಳೇನಾದ್ರೂ ಬಿಜೆಪಿಯಲ್ಲಿ ನಡೆದಿದೆ ಅಂತ ಗೊತ್ತಾದ್ರೆ ಕಾಂಗ್ರೆಸ್ ನಲ್ಲಿದ್ದವರು ಸೈಲೆಂಟ್ ಆಗಿರೋದಿಲ್ಲ. ಅವರು ಈ ಬಗ್ಗೆ ಪ್ರಶ್ನೆಯನ್ನ ಮಾಡೇ ಮಾಡ್ತಾರೆ. ಅದಕ್ಕೆ ಬಿಜೆಪಿ ಏನು ಉತ್ತರ ಕೊಡುತ್ತೋ ಗೊತ್ತಿಲ್ಲ. ಕರ್ನಾಟಕದ ಬಿಜೆಪಿಯ ಶಾಸಕನ ವಿರುದ್ಧ ಗಲ್ಲು ಶಿಕ್ಷೆ ವಿಧಿಸುವಂತಹ ಪ್ರಕರಣ ದಾಖಲೆ ಆಗಿದೆ ವೀಕ್ಷಕರೇ. ಕೊಲೆ ಪ್ರಕರಣ ಸಾಬೀತೇನಾದ್ರೂ ಆಯ್ತು ಅಂತಂದ್ರೆ ಗಲ್ಲು ಶಿಕ್ಷೆ ಅಥವಾ ಜೀವವಾದಿ ಶಿಕ್ಷೆ ಫಿಕ್ಸ್. ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಬಿಜೆಪಿ ಶಾಸಕನಿಗೆ ಬಂಧನದ ಭೀತಿ ಶುರುವಾಗಿರುವಂತದ್ದು. ಬಂಧನದ ಭೀತಿಯಲ್ಲಿ ಹೈಕೋರ್ಟ್ಗೆ ಬಿಜೆಪಿ ಶಾಸಕ ಮಾಜಿ ಸಚಿವ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಶಾಸಕನ ಅರ್ಜಿ ವಿಚಾರಣೆ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ ವಿವಾದದಲ್ಲಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ, ಬೆಂಗಳೂರಿನ ಕೆಆರ್ಪುರಂ ಬಿಜೆಪಿಯ ಶಾಸಕರಾಗಿರುವಂತಹ ಬಸವರಾಜ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲೆ ಮಾಡಲಾಗಿದೆ. ಈಗಾಗಲೇ ಬಸವರಾಜ್ಗೂ ಕೂಡ ನೋಟಿಸ್ ಅನ್ನ ನೀಡಿರುವಂತಹ ಭಾರತೀ ನಗರದ ಠಾಣಾ ಪೊಲೀಸರು ಮರಣದಂಡನೆಯು ಕೂಡ ಈ ಒಂದು ಕೇಸ್ನಲ್ಲಿ ಆಗಬಹುದು. ಬಿಜೆಪಿ ಶಾಸಕರದ್ ಹೆಂಗೆ ಈ ಕೇಸ್ನಿಂದ ಬಚಾವಾಗಿ ಹೊರಗೆ ಬರ್ತಾರೋ ಕಾಣೆ. ಭಾರತೀಯ ನ್ಯಾಯ ಸಂಹಿತೆಯ ಕಲಂ 103, 190 ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. ಭೈರತಿ ಬಸವರಾಜಕ್ಕೆ ಶುರುವಾಯಿತು ಈಗ ಭೀತಿ. ಇದರಿಂದ ಗಲ್ಲು ಶಿಕ್ಷೆಯೂ ಕೂಡ ಆಗಬಹುದು, ಜೀವಾವಧಿ ಶಿಕ್ಷೆಯೂ ಕೂಡ ಆಗಬಹುದು. ಏನಾರ ಸಾಬೀತಾಯ್ತು ಅಂತಂದ್ರೆ, ಸಾಕ್ಷಿಗಳು ಸರಿಯಾಗಿ ಸಿಕ್ಕಿದ್ವು ಅಂತಂದ್ರೆ ಗಲ್ಲು ಶಿಕ್ಷೆ ಫಿಕ್ಸ್ ಅಂತ ಹೇಳಬಹುದು. ಏನು ಗಲ್ಲು ಶಿಕ್ಷೆ ಏನಾದ್ರೂ ಆಯ್ತು ಅಥವಾ ಜೀವವಾದಿ ಶಿಕ್ಷೆ ಆಯ್ತು ಅಂತಂದ್ರೆ ಬಿಜೆಪಿಗೆ ದೊಡ್ಡ ಕಪ್ಪು ಚುಕ್ಕೆ ಇದು.
ಭಾರತೀಯ ನ್ಯಾಯ ಸಂಹಿತೆ ಕಲಂ 103, 190 ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. ನಿನ್ನ ರಾತ್ರಿ 8 ಗಂಟೆಗೆ ನಡೆದಿರುವಂತಹ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಕೊಲೆ ಈ ಒಂದು ವಿಚಾರವಾಗಿ ಸ್ಕಾರ್ಪಿಯೋ ಹಾಗೂ ಬೈಕ್ ನಲ್ಲಿ ಬಂದಿರುವಂತಹ 8 ರಿಂದ 9 ಜನ ಏನಿದ್ದಾರೆ ಅವರು ಲಾಂಗು ಮಚ್ಚು ಹಿಡ್ಕೊಂಡು ಹತ್ಯೆ ಮಾಡಿದ್ದಾರೆ. ಹಾಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದ ಹತ್ಯೆ ಮಾಡಲಾಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಒಂದು ಬಿಕ್ಲು ಶಿವ ತೊಡಕೊಂಡಿದ್ದ. ಆ ಒಂದು ಕಾರಣಕ್ಕೆ 2023ರಲ್ಲಿ ಭೂಮಿಯನ್ನ ಖರೀದಿ ಮಾಡಲಾಗಿತ್ತು. ತದಾದ ನಂತರ ಜೆಪಿಎಗಾಗಿ ಬಿಜೆಪಿ ಶಾಸಕ ಬೆದರಿಕೆ ಹಾಕಿದ್ದ ಅಂತ ಹೇಳಲಾಗ್ತಾ ಇದೆ. ತನ್ನ ಮಗನ ಹತ್ಯೆ ಮಾಡಿರುವಂತಹ ವಿಡಿಯೋ ಇದೆ ಅಂತ ಹೇಳಿ ಬಿಕ್ಲು ಶಿವ ತಾಯಿ ಆರೋಪವನ್ನ ಮಾಡಿ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.